ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗನ್ನು ತಂದಿದ್ದೀನಿ ಗೈಸ್. ಇದು ಪಾಂಡಿಚೇರಿದು ನೆಕ್ಸ್ಟು ಲಾಗ್ ಆಗಿರುತ್ತೆ. ಓಕೆನಾ, ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ಮೊದಲನೇದಾಗಿ ಗೈಸ್, ನಾನು ಹೇಳಿದ್ನಲ್ಲ ಹಿಸ್ಟಾರಿಕಲ್ ಪ್ಲೇಸ್ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ. ಸೊ ಆ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲೇ ಇರೋವಂಥದ್ದು. ಬಟ್ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಇದೇನು ಇಟ್ಕೆ ಎಂಡಿಲ್ ಕಟ್ಟಿರೋದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಅಂದ್ಕೋಬೇಡಿ. ಇದು ತುಂಬ ವರ್ಷಗಳ ಕಾಲದ್ದಂತೆ. ಸೊ ಹಾಗಾಗಿ ಗೈಸ್, ಇದಕ್ಕೆ ಏನಂತ ಕರೀತಾರೆ ಅನ್ನೋದಾದರೆ ಅರಿಕಮೇಡು ಅಂತ ಕರೀತಾರೆ ಗೈಸ್ ಈ ಒಂದು ಪ್ಲೇಸ್ನ. ಅರಿಕಮೇಡು ಅಂದರೆ ಹಿಂದಿನ ಕಾಲದಲ್ಲಿ ಫ್ರೆಂಚ್ ಮತ್ತು ಏನಪ್ಪ ಅಂದರೆ ಭಾರತದ ಮಧ್ಯೆ ಇರತಕ್ಕಂಥ ಏನು ಪಾಶ್ಚಾತ್ಯ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ವ್ಯಾಪಾರ ವಹಿವಾಟುಗಳನ್ನು ಇಲ್ಲಿ ನಡೆಸ್ತಾ ಇದ್ರಂತೆ. ಸೊ ಇದನ್ನು ಅರಿಕಮೇಡು ಅಂತ ಹೇಳಿ ಕರೀತಾರಂತೆ ಗೈಸ್. ಅಲ್ಲಿ ಒಂದು ಬೋರ್ಡಲ್ಲಿ ಬರೆದಿದ್ರು ಇನ್ಫಾರ್ಮೇಷನ್ ಎಲ್ಲ. ಸೊ ಹಾಗಾಗಿ ಗೊತ್ತಾಯಿತು. ಸೊ ನೋಡಿ, ಈ ರೀತಿ ಇದೆ. ಇದನ್ನು ನೋಡಿದರೆ ಇಲ್ಲೇನಿದೆ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಅಂದ್ಕೋಬೋದು. ಬಟ್ ಅವರು ಇವತ್ತಿಗೂ ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಹಿಸ್ಟ್ರಿ ಇರೋವಂಥ ಪ್ಲೇಸ್ ಆಗಿರೋದ್ರಿಂದ ಇದನ್ನು ಏನಪ್ಪ ಅಂದರೆ ಇವತ್ತಿನ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಇದಕ್ಕೆ ಅನುದಾನ ಕೂಡ ನೀಡಿದಾರಂತೆ. ಯಾಕೆ ಅಂದರೆ ಸೈಟ್ ಮ್ಯೂಸಿಯಂ ಮಾಡಬೇಕು ಅನ್ನೋದಕ್ಕೋಸ್ಕರ ಇದನ್ನು ಕೇಂದ್ರ ಸರ್ಕಾರದಿಂದ ಅನುದಾನ ಕೂಡ ನೀಡಿದ್ದಾರೆ ಅಂತ ಗೊತ್ತಾಯಿತು. ಅಲ್ಲಿರೋವಂಥ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದ್ರಿಂದ. ಇದು ಹೇಳಬೇಕಂದ್ರೆ ಭಾರತದಲ್ಲೇ ಪುರಾತತ್ವ ಇರೋವಂಥ ಒಂದು ಸರ್ವೆ ಐತಲ್ಲ, ಆ ಒಂದು ಇಲಾಖೆ ನಿಯಂತ್ರಣದಲ್ಲಿ ಇರೋವಂಥ ಒಂದು ಪ್ಲೇಸ್ ಆಗಿದೆ ಇದು. ಸೈಟ್ ಮ್ಯೂಸಿಯಂ ಕೂಡ ಇಲ್ಲಿ ಮಾಡ್ತಾರಂತೆ. ಕೇಂದ್ರ ಸರ್ಕಾರದವರು ಇದಕ್ಕೆ ಅನುದಾನ ಕೂಡ ಕೊಟ್ಟಿದ್ದಾರಂತೆ. ಓಕೆನಾ ಗೈಸ್. ಹಾಗೆ ಇದ್ರ ವಿಶೇಷತೆ ಏನು ಅನ್ನೋದಾದರೆ, ಫಸ್ಟ್ ಗೈಸ್, ಇದು ಏನು ಇಟ್ಟಿಗೆ ಕಾಣಿಸ್ತಿದೆ ಇದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಅಂದ್ಕೋಬೇಡಿ. ಇದು ಭಾರತದಲ್ಲಿ ಪ್ರಾಚೀನ ಕಾಲ ಅಂದರೆ ಹಿಂದೆ ತುಂಬ ಹಳೆಯ ಕಾಲದಲ್ಲಿ ಇದು ಭಾರತ ಮತ್ತು ರೋಮನ್ ಗ್ರೀಕ್ ನಡುವಿನ ಪ್ರಮುಖ ವ್ಯಾಪಾರ ಕೇಂದ್ರ ಆಗಿತ್ತಂತೆ. ಇದು ಹೇಳ್ಬೇಕಂದ್ರೆ ಇಲ್ಲಿ ಎಷ್ಟು ದೇಶ ನೋಡಿ, ಭಾರತ, ರೋಮು ಮತ್ತು ಗ್ರೀಕ್ ಮೂರೂ ಪಾಶ್ಚಾತ್ಯ ರಾಷ್ಟ್ರಗಳ ಮಧ್ಯೆ ಇರೋವಂಥ ವ್ಯಾಪಾರ ಕೇಂದ್ರ. ಅಂದರೆ ಇದು ಎಷ್ಟು ವ್ಯಾಪಾರಕ್ಕೆ ಇಂಪಾರ್ಟೆನ್ಸ್ ಇರ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಹೇಳ್ಬೇಕಂದ್ರೆ ರೋಮನ್ ಮತ್ತು ಗ್ರೀಕ್ ಅವಶೇಷಗಳು, ಅಂದರೆ ಹಳೆಯ ಕಾಲದ ಅವಶೇಷಗಳು ಇರ್ತಾವಲ್ಲ, ಅವೆಲ್ಲ ಇಲ್ಲಿ ಇದಾವಂತೆ, ಪತ್ತೆ ಕೂಡ ಆಗಿದಾವಂತೆ. ಹಾಗೆ ಇದು ಭಾರತ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಮೆಣಸು, ತೆಳುವಾದ ಬಟ್ಟೆ, ಆಮೆ ಚಿಪ್ಪು, ಹಸ್ತಿದಂತ, ರೇಷ್ಮೆ ಇವೆಲ್ಲವೂ ಹೋಗಿ ಬೇರೆ ದೇಶಕ್ಕೆ ಹೋಗಿ ಮತ್ತು ಆ ರಾಷ್ಟ್ರಗಳಿಂದ ನಮಗೆ ತರಿಸ್ಕೊತಾ ಇದ್ದಿದ್ದು ಹವಳ, ಸೀಸ, ತಾಮ್ರ, ಗಾಜು, ಪಾತ್ರೆ, ಮದ್ಯ, ಡ್ರಿಂಕ್ಸು ಇವನ್ನೆಲ್ಲ ತರಿಸ್ಕೊತಾ ಇದ್ರಂತೆ ಗೈಸ್. ನಾವು ಇವಾಗಲೇ ವಾಪಸ್ ಬಂದುಬಿಟ್ವಿ ಹೇಳ್ಬೇಕಂದ್ರೆ. ಬಟ್ ನಾನಾದರೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ, ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಇದು ಪ್ಲೇಸ್ ಅದು ಕೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಮದ್ಯ, ಡ್ರಿಂಕ್ಸು, ನಾಣ್ಯಗಳು ಮೊದಲಾದವನ್ನ ತರಿಸ್ಕೋತಾಯಿದ್ರು. ಅಂದರೆ ಇದು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ಸು ಆ ಒಂದು ಅರಿಕಮೇಡು ಪ್ಲೇಸಲ್ಲಿ ನಡೀತಾ ಇತ್ತು. ಹಾಗಾಗಿ ಇದನ್ನು ಕೇಂದ್ರಾಡಳಿತ ಪ್ರದೇಶದ ಅರಿಯಂಕುಪ್ಪ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಇದು ಎಲ್ಲಿದೆ ಅಂದರೆ ಕಕ್ಕಯಂ ತೋಪೆ ಅಂತ ಗ್ರಾಮದಲ್ಲಿರುವಂಥ ಅರಿಕಮೇಡು. ಓಕೆನಾ, ಇದಿಷ್ಟು ಒಂದು ಇನ್ಫಾರ್ಮೇಷನ್ ಆಗಿತ್ತು. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಾ ಅಂತ ಅನ್ಕೋಬೋದು. ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ನೋಡಿ, ನಮ್ಮ ದೇಶ ಬೇರೆ ಬೇರೆ ದೇಶಗಳ ಜೊತೆನೂ ಕೂಡ ಎಷ್ಟು ಸಂಪರ್ಕವನ್ನು ಹೊಂದಿದೆ ಅಲ್ವಾ. ಹಿಂದಿನ ಶತಮಾನಗಳ ಹಿಂದೆಯೇ ಅಷ್ಟೆಲ್ಲ ರೋಮನ್ನು, ಗ್ರೀಕ್ ಅಂದರೆ ಸುಮ್ಮನೆ ಅಲ್ಲ. ಹಿಸ್ಟ್ರಿ ಗೊತ್ತಿರೋರಿಗೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ನಮ್ಮ ಭಾರತ ಬೇರೆ ರಾಷ್ಟ್ರಗಳ ಜೊತೆಗೆ ಎಷ್ಟೆಲ್ಲ ವ್ಯಾಪಾರ ವಹಿವಾಟು ಹೊಂದಿದೆ ಅನ್ನೋದು ನಮ್ಮ ದೇಶದಲ್ಲಿ, ಇಂಥ ದೇಶದಲ್ಲಿ ಹುಟ್ಟಿರೋ ನಾವು ಎಷ್ಟು ಪುಣ್ಯವಂತರಲ್ವ ಗೈಸ್. ಈಗ ನಾವು ಇನ್ನೊಂದು ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಹೇಳ್ಬೇಕಂದ್ರೆ ಮಾಹೆ ಬೀಚು, ಅರೋವೆಲ್ಲಾ ಬೀಚು, ಪ್ರೊಮೆನಾಡ್ ಬೀಚು, ಪ್ಯಾರಡೈಸ್ ಬೀಚು, ಮಾಹೆ ಬೀಚು, ಇಡನ್ ಬೀಚು, ರಾಕ್ ಬೀಚ್ ಬರ್ತವೆ. ಇಲ್ಲಿಗೆ ನಾವು ಬಂದಿದ್ದೀವಿ ಪ್ಯಾರಡೈಸ್ ಬೀಚ್ ಅಲ್ಲ, ಇದು ಪ್ರೊಮೆನಾಡ್ ಬೀಚ್ ಅಂತ ಹೇಳ್ತಾರೆ. ಸೊ ಆ ಒಂದು ಬೀಚ್ ಇಲ್ಲಿ ಪೈಪ್ಗಳನ್ನೆಲ್ಲ ಹರಡಿದ್ದಾರೆ. ಹೇಳ್ಬೇಕಂದ್ರೆ ಅದು ಕನ್ಸ್ಟ್ರಕ್ಷನಿಗೋಸ್ಕರ ಹಾಕಿದಾರಂತೆ. ನಮಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇದ್ದೀನಿ. ಕನ್ಸ್ಟ್ರಕ್ಷನ್ ಅಲ್ಲಿನೂ ಕೆಲವೊಂದು ಸೇತುವೆಗಳನ್ನು ಕೂಡ ಕಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಇವಾಗ ನಿಮಗೆ ಇಲ್ಲಿ ಲೈಟ್ ಹೌಸ್ ಕಾಣ್ತಾ ಇದೆ ಅಲ್ವಾ, ಇದ್ರದ್ದು ಆಮೇಲೆ ಹೇಳ್ತೀನಿ ಇನ್ಫಾರ್ಮೇಷನ್ ಕೂಡ ಲೈಟ್ ಹೌಸ್ ಬಗ್ಗೆ. ಈ ಒಂದು ಬೀಚು
ಹೇಳಬೇಕಂದ್ರೆ ತುಂಬ ಉದ್ದ ಇದೆ, ಬಟ್ ಅಲ್ಲಲ್ಲಲ್ಲೇ ಬರುತ್ತೆ. ಇಲ್ಲಿ ಒಂದು 12 ಬೀಚ್ಗಳು ಸಿಗುತ್ತೆ ನಿಮಗೆ, ಬಟ್ ಎಲ್ಲ ಒಂದೇ ಲೈನಲ್ಲೇ ಬರೋವಂಥದ್ದು. ಓಕೆನಾ. ವೈಟ್ ಹೌಸ್ ಹತ್ರ ಬರುತ್ತೆ, ಮತ್ತು ಈ ಥರ ಲೈಟ್ ಹೌಸ್ ಹತ್ರನೂ ಇದೆ. ಹೇಳ್ಬೇಕಂದ್ರೆ ಎಷ್ಟೊಂದಿದೆ ಅಂದರೆ, ರಾಕ್ ಬೀಚ್ ನಾನು ಫಸ್ಟ್ ಲಾಗಲ್ಲಿ ಹೇಳಿದ್ದೀನಲ್ಲ, ಅದನ್ನು ಪ್ರೊಮೆನೇಡ್ ಬೀಚ್ ಅಂತ ಕೂಡ ಕರೀತಾ ಇದ್ದಾರಂತೆ. ಫ್ರೆಂಚ್ ಕ್ವಾರ್ಟರ್ಸ್ ಪಕ್ಕನೇ ಇದೆ ರಾಕ್ ಬೀಚ್. ನಾವು ಹೋಗಿದ್ವಲ್ಲ ನೋಡಿ, ಇಲ್ಲಿ ಸೇತುವೆ ಕಾಣ್ತಿದೆ ಅಲ್ಲ, ಈ ಸೇತುವೆಗೋಸ್ಕರನೇ ಅಲ್ಲಿ ಪೈಪ್ಗಳನ್ನೆಲ್ಲ ಹಾಕಿರೋವಂಥದ್ದು. ಇದು ಸೇತುವೆ ಇದು ಎಲ್ಲ ಡೆಮಾಲಿಷ್ ಆಗಿಬಿಟ್ಟಿದೆ, ಮತ್ತು ಅದನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಾರಂತೆ ಕೂಡ. ಓಕೆನಾ. ನೆಕ್ಸ್ಟು ಇನ್ನು ಹೇಳ್ಬೇಕಂದ್ರೆ ನೋಡಿ, ನಮ್ಮ ಭಾರತ ಎಷ್ಟು ಮುಂದುವರಿದ ದೇಶ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಹಾಗೆ ಗೈಸ್, ಇದೇನಿದೆ ಅಲ್ಲ, ತುಂಬ ಹಿಸ್ಟ್ರಿ ಇರೋವಂಥ ಪ್ಲೇಸ್ ಆಗಿದೆ ಇದು ಪಾಂಡಿಚೇರಿ ಅನ್ನೋದು. ಓಕೆನಾ. ಈಗ ಇದು ಯಾವುದದು ಲೈಟ್ ಹೌಸಿಗೆ ಬರೋಣ. ಲೈಟ್ ಹೌಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ, ಅದು 19ನೇ ಶತಮಾನದಲ್ಲೇ ನಿರ್ಮಾಣ ಆಗಿರೋವಂಥದ್ದು. ಅಷ್ಟೇ ಅಲ್ಲದೆ ಇದನ್ನು ಫ್ರೆಂಚವರು ಏನು ಆಡಳಿತ ನಡೆಸ್ತಾ ಇದ್ರಲ್ಲ, ಆ ಒಂದು ಟೈಮಲ್ಲಿ ಅವರು ಇದನ್ನು ನಿರ್ಮಾಣ ಮಾಡಿರೋವಂಥದ್ದು, ಅಂದರೆ ಕಟ್ಟಿಸಿರೋವಂಥದ್ದು. 1836ನೇ ಇಸ್ವಿಲಿ ಇದನ್ನು ಕಟ್ಟಿಸಿರೋದಂತೆ. ಇದು 2 ಲೈಟ್ ಹೌಸ್ಗಳಿದ್ದಾವೆ, ಒಂದು ಹಳೇದು ಒಂದು ಹೊಸದು ಕೂಡ. ನನಗಿಲ್ಲಿ ಕಂಡಿದ್ದು ಮಾತ್ರ ಇತ್ತೀಚೆಗೆ ಮಾಡಿರೋದು ಅಂತ ಗೊತ್ತಾಯಿತು, ಬಟ್ ಆದರೂ ಇನ್ನೊಂದು ಎಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಇದೊಂದು ಮಾತ್ರ ಗೊತ್ತಾಯಿತು, ಅದನ್ನು ಹೇಳಿದ್ದೀನಿ. ಇದು ಹೇಳಬೇಕಂದ್ರೆ ಅಲ್ಲಿ ಪಾಂಡಿಚೇರಿಗೆ ಯಾಕೆ ಯೂಸ್ ಮಾಡ್ತಾಯಿದ್ರು ಅಂದರೆ, ಸಮುದ್ರ ಸಂಚಾರಕ್ಕೋಸ್ಕರ ಈ ದೀಪಸ್ತಂಭ ಏನು ಲೈಟ್ ಹೌಸ್ನ ಯೂಸ್ ಮಾಡ್ಕೊಳ್ತಾ ಇದ್ರಂತೆ. ಹಾಗಾಗಿ ಒಂದು ಲೈಟ್ ಹೌಸ್ನ ನಿರ್ಮಾಣ ಮಾಡಿರುವಂಥದ್ದವರು. ಇದು ಹೇಳಬೇಕಂದ್ರೆ ಕರಾವಳಿಯಲ್ಲಿರೋವಂಥ ತಮಿಳ್ನಾಡಿಗೆ ಸೇರಿರುವಂಥ ಲೈಟ್ ಹೌಸ್ ಆಗಿರುತ್ತೆ. ಅಂದರೆ ಕರಾವಳಿ ಪ್ರದೇಶದಲ್ಲಿರುವಂಥ ಪಾಂಡಿಚೇರಿಯಲ್ಲಿರುವಂಥ ಲೈಟ್ ಹೌಸ್ ಇದು. ತುಂಬ ಅಂದರೆ ಈಗ ಸಮುದ್ರ ಸಂಚಾರಕ್ಕೆ ಹೋಗ್ತಾ ಇರ್ತಾರೆ ನೋಡಿ, ಈಗ ಅವಾಗೆಲ್ಲ ಇದು ದೀಪಸ್ತಂಭಗಳು ಬೇಕೇ ಬೇಕಾಗುತ್ತೆ, ಛಾಯಾಗ್ರಹಣಕ್ಕೆ ಅಂತ ಹೇಳ್ತಾ ಇದ್ದರು. ವಾಸ್ತುಶಿಲ್ಪಕ್ಕೆ ಕೂಡ ಇದು ಹೆಸರುವಾಸಿಯಾಗಿರುವಂಥ ವೈಟ್ ಹೌಸ್ ಆಗಿದೆ. ಇದನ್ನು 19ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೇಳ್ಬೇಕಂದ್ರೆ 1836ನೇ ಇಸ್ವಿಯಲ್ಲಿ, ಅಂದರೆ ಎಷ್ಟೋ ವರ್ಷಗಳ ಕಾಲ ಹಿಂದೆ. ಅಂದರೆ ಫ್ರೆಂಚ್ ಆಡಳಿತಗಾರರು ನೋಡಿ ಎಷ್ಟೆಲ್ಲ ತಲೆ ಉಪಯೋಗಿಸಿದ್ದಾರೆ. ಅವರಿಗೆ ಭಾರತದಲ್ಲಿ ಅವರ ಒಂದು ಫ್ರೆಂಚ್ ಆಡಳಿತನ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಆಸೆ ತುಂಬ ಇತ್ತಂತೆ ಅವರಿಗೆ. ಹಾಗೆ ಇಲ್ಲಿ ಐ ಲವ್ ಪಾಂಡಿ ಅನ್ನೋ ಒಂದು ಸ್ಟ್ಯಾಚು ಕೂಡ ಮಾಡಿದ್ದಾರೆ. ಇದು ಕೂಡ ಬೀಚ್ ಹತ್ರನೇ ಇರೋದು. ಹೇಳಿದ್ನಲ್ಲ, ಹಾಗೆ ಬೀಚ್ ಹತ್ರ ತುಂಬ ಬೀಚ್ಗಳು ಬರುತ್ತೆ ಗೈಸ್. ಇದು ಎಲ್ಲ ಹತ್ತತ್ರನೇ ಇದೆ, ತುಂಬ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಹತ್ತತ್ರನೇ ಇರೋವಂಥ ಬೀಚ್ಗಳು. ಬಟ್ ಇಲ್ಲಿರೋದು 12 ಬೀಚ್ ಇದ್ದಾವೆ ಅಂದರೆ ಲೆಕ್ಕ ಹಾಕಿ ನೀವು ಎಷ್ಟಿರ್ಬೋದು. ನಾನು ನಿಮಗೆ ಬೆರಳಿಕೆಯಷ್ಟು ಮಾತ್ರ ಹೇಳಿದ್ದೀನಿ. ನಾವು ಎಷ್ಟು ಹೋಗಿದ್ವೋ ಅಷ್ಟು. ಮಾಹೆ ಬೀಚು, ಆರೋವಿಲಾ ಬೀಚು, ಮಾಹೆ ಬೀಚು, ಇಡನ್ ಬೀಚು, ರಾಕ್ ಬೀಚು, ಪ್ಯಾರಡೈಸ್ ಬೀಚು, ಪ್ರೊಮೆನೇಡ್ ಬೀಚು, ಇವಿಷ್ಟು ಮಾತ್ರ ಹೇಳಿದ್ದೀನಿ. ನೋಡಿ, ಎಲ್ಲಿ ಹೋದ್ರೂ ಸಮುದ್ರನೇ ಕಾಣಿಸ್ತಾ ಇತ್ತು ಗೈಸ್, ಅಷ್ಟು ಚೆನ್ನಾಗಿರೋವಂಥ ಪ್ಲೇಸು. ಇಲ್ಲಿ ಮರಳು ನೋಡಿ ಕಾಣಿಸ್ತಿದೆ ಅಲ್ವಾ, ಮರಳು ಕೂಡ ತುಂಬ ಇರುತ್ತೆ. ಬಿಸಿಲು ಟೈಮಲ್ಲಿ ಹೋಗ್ಬಿಟ್ರೆ ಇಲ್ಲಿ ಕಾಲಿಡೋಕ್ಕಾಗೋದಿಲ್ವ, ಅಷ್ಟು ಬಿಸಿಲಿರುತ್ತೆ ಗೈಸ್. ಹೇಳ್ಬೇಕಂದ್ರೆ ನೋಡಿ, ಎಲ್ಲಿ ನೋಡಿದ್ರು ಸುತ್ತ ಹೊರದ್ರು ಸಮುದ್ರನೇ. ಅಪ್ಪ ಎಷ್ಟಿದೆ ಅಲ್ಲ ಅಂತ ಅನಿಸ್ತಿರುತ್ತೆ. ಇದೆಲ್ಲ ಪೈಪ್ಗಳೇನು ಕಾಣಿಸ್ತಿದೆ ಅಲ್ಲ, ಇದು ಕನ್ಸ್ಟ್ರಕ್ಷನ್ನು ಮತ್ತು ನೀರನ್ನು ಏನು ಹೆವಿ ಇದ್ದಾಗ ಅದು ಫ್ಲೋ ಜಾಸ್ತಿ ಇರುತ್ತಲ್ವ, ಆ ಟೈಮಲ್ಲಿ ಯೂಸ್ ಮಾಡ್ಕೋತಾರಂತೆ ಇವನ್ನೆಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಿಟ್ಟಿದ್ದಾರೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅಂತ. ಹಾಗೆ ಅಲ್ಲಿ ಕೆಲವೊಂದು ಬ್ರಿಡ್ಜಸ್ ನೋಡಿದ್ರಲ್ಲ, ಆ ಬ್ರಿಡ್ಜಸ್ ಕೂಡ ಮತ್ತೆ ರೀಕನ್ಸ್ಟ್ರಕ್ಟ್ ಕೂಡ ಆಗುತ್ತಂತೆ. ತುಂಬ ಚೆನ್ನಾಗಿತ್ತಂತೆ. ಆ ಕನ್ಸ್ಟ್ರಕ್ಟ್ ಆದಮೇಲೆ ಅಲ್ಲಿ ಜನರನ್ನು ನೋಡೋದಕ್ಕೂ ಕೂಡ ಬಿಡ್ತಾರಂತೆ. ಬಟ್ ಇವಾಗ ಅದು ಡೆಮೊಲಿಷ್ ಆಗಿರೋದ್ರಿಂದ ಅಲ್ಲಿ ಯಾರನ್ನೂ ಬಿಡ್ತಾ ಇರಲಿಲ್ಲ ನಾವು ಹೋದಾಗ. ಇಲ್ಲಿ ಸಮುದ್ರದ ಮಧ್ಯ ಒಂದು ರೋಡ್ಗಳನ್ನು ಮಾಡಿದ್ದಾರೆ ನೋಡಿ. ಈ ಪೈಪ್ ಲೈನ್ಸಿಂದ ಕನ್ಸ್ಟ್ರಕ್ಟಿಗೆ ಏನೇನು ಬೇಕಾಗುತ್ತಲ್ಲ ಅದೆಲ್ಲ ಮೆಟೀರಿಯಲ್ಸ್ ಕೂಡ ಅಲ್ಲಿ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ ಅಂದರೆ ತಪ್ಪೇನಿಲ್ಲ ಗೈಸ್, ತುಂಬ ಚೆನ್ನಾಗಿದೆ.
ಇಲ್ಲ ಆ್ಯಕ್ಚುಲಿ ಪೂರ ಸಮುದ್ರ ಇದು ಅರಬ್ಬಿ ಸಮುದ್ರ. ಇಲ್ಲೇ ಇಳಿಸಿ ಇಲ್ಲೇ ಹೋಗ್ತಿದ್ವಿ ನಾವು. ಕಲ್ಲೇ ಗತ್ತಿಯಂಬರ್ತಿದ್ಯಾ? ಈ ಫಿಲ್ಮಲ್ಲಿ ಎಲ್ಲ ಡೀಲಿಂಗ್ ಮಾಡಿ ಇಲ್ಲಿ ಶೂಟ್ ಮಾಡ್ತಾರೆ ಗೊತ್ತಾ, ಅವೇ ಇವೆಲ್ಲ ಪ್ಲೇಸಸ್. ಅದು ಇದು ರವಿಚಂದ್ರನ್ ಸಾಂಗ್ ಅಂದಗಣ ಬಾ ಸಾಂಗ್ ಅದೇ ಥರ ಕಲ್ಲಲ್ಲೇ ಮಾಡಿರೋದು. ಎಷ್ಟು ಚೆನ್ನಾಗಿ ನೋಡಿ ಮಸ್ತ್ ಹೊಡಿತಿರ್ತೀವಿ. ಇದು ಚೆನ್ನಾಗಿತ್ತು ಬರಲ್ಲ. ಗೈಸ್ ಹೇಳಿದ್ನಲ್ಲ ನಾನು ವೈಟ್ ಹೌಸ್ದು, ಇದು 19ನೇ ಶತಮಾನದ್ದು ಅಂತ. ಫ್ರೆಂಚ್ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. 2 ಲೈಟ್ ಹೌಸ್ ಇದೆ. 1836ನೇ ಇಸ್ವಿಲಿ ಸ್ಥಾಪನೆ ಮಾಡಿರೋವಂಥದ್ದು. ಇದು ಯಾವುದಕ್ಕೆ ಅನ್ನೋದಾದರೆ ಸಮುದ್ರ ಸಂಚಾರಕ್ಕೋಸ್ಕರ ಈ ದೀಪಸ್ತಂಭಗಳನ್ನು ಮಾಡ್ಕೊಂಡಿದ್ದಾರಂತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹಿಂದಿನ ಕಾಲದಲ್ಲಿ ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಇವೆಲ್ಲ ನಮಗೆ ಗೊತ್ತಾಗುತ್ತೆ ಅಲ್ವಾ. ಹಾಗೆ ನೆಕ್ಸ್ಟ್ ಗೈಸ್, ಈಗ ನಾವು ಸ್ಟ್ಯಾಚು ಹತ್ರ ಬಂದಿದ್ದೀವಿ. ಇವರು ಪಾಂಡಿಚೇರಿಯ ಫ್ರೆಂಚ್ ಕಾಲದ ಒಬ್ಬ ಗವರ್ನರ್ ಜನರಲ್ ಆಗಿದ್ರಂತೆ. ನೋಡಿ, ಇವರು ಬಲಗೈಯಲ್ಲಿರುವಂಥದ್ದು ಒಂದು ಯೋಜನೆಯನ್ನು ಇಟ್ಕೊಂಡಿದ್ರಂತೆ. ಭಾರತದಲ್ಲಿ ಫ್ರೆಂಚ್ ಅವರ ಒಂದು ಆಡಳಿತವನ್ನು ನಡೆಸಬೇಕು ಅಂತ ಯೋಜನೆ ಹಾಕ್ಕೊಂಡಿದ್ರಂತೆ. ಎಡಗೈಯಲ್ಲಿ ಅವರ ಕತ್ತಿಯನ್ನು ಹಿಡ್ಕೊಂಡು ಗವರ್ನರ್ ಜನರಲ್ ಅವರು ನಿಂತಿದ್ದಾರೆ. ಅಂದರೆ ಇವರು ಆಜ್ಞೆಗಳನ್ನು ಹೊರಡಿಸೋದೇ ಇವರ ಒಂದು ಕೆಲಸ ಆಗಿತ್ತಂತೆ. ಆ ಒಂದು ಇದನ್ನು ಇವರಲ್ಲಿ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ. ಫ್ರೆಂಚ್ ಇದನ್ನು ಅಂದರೆ ಗವರ್ನರ್ ಜನರಲ್ ಆಗಿರೋವಂಥ ವ್ಯಕ್ತಿ ಬಗ್ಗೆ ಜೋಸೆಫ್ ಅಂತ ಇವರ ಹೆಸರು. ಜೋಸೆಫ್ ಫ್ರಾಂಕಿಯಸ್ ಡೂಪ್ಲೆಕ್ಸ್ ಅಂತ ಅಲ್ಲಿ ಸ್ಟ್ಯಾಚು ಮೇಲೆ ಬರೆದಿದ್ರು. 18ನೇ ಶತಮಾನದಲ್ಲಿ ಫ್ರೆಂಚ್ ಟೈಮಲ್ಲಿ ಆಡಳಿತ ನಡೆಸಿದಂಥ ಗವರ್ನರ್ ಜನರಲ್ ಇವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಏನಪ್ಪ ಅಂದರೆ ಕರ್ನಾಟಕದ ಯುದ್ಧಗಳಲ್ಲಿ ತುಂಬ ಪಾತ್ರವನ್ನು ವಹಿಸಿದ್ರಂತೆ. ನೆಕ್ಸ್ಟ್ ಇವರು ಏನಂದರೆ ಅವರು ಆಜ್ಞೆ ಮಾಡೋವಂಥ ರೀತಿಯಲ್ಲಿ ಇರೋವಂಥ ಸ್ಟ್ಯಾಚುವನ್ನು ನಿರ್ಮಾಣ ಮಾಡಿದ್ದಾರೆ. ಇವರು ಎಡಗೈಯಲ್ಲಿ ಕತ್ತಿ ಹಿಡ್ಕೊಂಡಿರೋದು, ಬಲಗೈಯಲ್ಲಿ ಫ್ರೆಂಚ್ ಆಡಳಿತ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಹಿಡ್ಕೊಂಡು ನಿಂತಿರೋ ರೀತಿ ಸ್ಟ್ಯಾಚುವನ್ನು ನಿರ್ಮಾಣ ಮಾಡಿದ್ದಾರೆ. ಇವರು ಗವರ್ನರ್ ಜನರಲ್ ಜೋಸೆಫ್ ಫ್ರಾಂಕಿಯಸ್ ಡೂಪ್ಲೆಕ್ಸ್ ಅಂತ. ಡೂಪ್ಲೆಕ್ಸ್ ನೋಡಿ ಹೆಸರು. ಹಾಗೆ ನೆಕ್ಸ್ಟ್ ನಾವು ಬಂದಿದ್ದೀವಿ ಗೈಸ್ ಪಾಂಡಿಚೇರಿಯಲ್ಲಿರುವಂಥ ಒಂದು ಮ್ಯೂಸಿಯಮಿಗೆ ಬಂದಿದ್ದೀವಿ. ಈ ಮ್ಯೂಸಿಯಮಲ್ಲಿ ಏನು ಹೇಳಿದ್ನಲ್ಲ, ಅರಿಕಮೇಡು ಅಂತ ಹೇಳಿದ್ನಲ್ಲ ಫಸ್ಟು, ಆ ಒಂದು ಅರಿಕಮೇಡು ಜಾಗದಲ್ಲಿ ಸಿಕ್ಕಿರುವಂಥ ಅವಶೇಷಗಳ ಅಂದರೆ ವಸ್ತುಗಳನ್ನು ತಂದು, ಕಲ್ಲಾಗಿರ್ಬೋದು, ಮಣ್ಣುಗಳಾಗಿರ್ಬೋದು, ಅಲ್ಲಿರೋವಂಥ ವಸ್ತುಗಳು ಯಾವುದೇ ಇದ್ರೂ ತಗೊಂಬಂದು ಈ ಮ್ಯೂಸಿಯಮಲ್ಲಿ ಪಾಂಡಿಚೇರಿಯಲ್ಲಿ ಮ್ಯೂಸಿಯಮ್ನ ಮಾಡಿರೋವಂಥದ್ದು. ಇಲ್ಲಿ ತುಂಬ ಚೆನ್ನಾಗಿದೆ. ಎಷ್ಟು ಹಳೆಯ ಕಾಲದಲ್ಲಿರೋವಂಥ ಕಲ್ಲುಗಳು, ಮೂರ್ತಿಗಳು, ಮತ್ತು ಫ್ರೆಂಚ್ ಕಾಲದವರು ಏನಿದ್ರಲ್ಲ ಅವರೆಲ್ಲ ಯೂಸ್ ಮಾಡಿರೋವಂಥ ಒಂದು ವಸ್ತುಗಳನ್ನು ಅಲ್ಲಿಟ್ಟಿದ್ದಾರೆ ಗೈಸ್. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗೇ ಇತ್ತು. ಅಲ್ಲೇನೇನು ಇತ್ತು ಅನ್ನೋದಾದರೆ ಮಣ್ಣಿನ ಪಾತ್ರೆಗಳಿದ್ವು, ಕಲ್ಲುಗಳು, ಮಣ್ಣು ಮತ್ತು ಕತ್ತಿ, ಹಿಂದಿನ ಕಾಲದಲ್ಲಿ ಫ್ರೆಂಚವ್ರು ಏನು ಯೂಸ್ ಮಾಡಿದ್ರಲ್ಲ, ಚೇರು, ಕಾಟು, ಮಿರರ್ಸು, ಆಮೇಲೆ ಅಡುಗೆ ಮನೆಗೆ ಸಂಬಂಧಪಟ್ಟಂಗೆ, ಲಿವಿಂಗ್ ಹಾಲಿಗೆ ಸಂಬಂಧಪಟ್ಟಂಗೆ, ಮತ್ತು ರಾಣಿಯರು ಏನೇನು ಯೂಸ್ ಮಾಡ್ತಾಯಿದ್ರು ಅನ್ನೋದು, ಇದೆಲ್ಲನೂ ಕೂಡ ಆ ಒಂದು ಮ್ಯೂಸಿಯಮಲ್ಲಿ ನಾವು ನೋಡ್ಕೊಂಬಂದ್ವಿ. ಹೇಳ್ಬೇಕಂದ್ರೆ ಈ ಮ್ಯೂಸಿಯಮಲ್ಲಿ ಫೋಟೋಗಳನ್ನು ತೆಗೆಯೋ ಹಾಗಿಲ್ಲ.
ಸೊ ಹಾಗಾಗಿ ನಾನು ಒಳಗಡೆ ಅವರು ಫೋಟೋ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದರು. ಹೊರಗಡೆ ಮಾತ್ರ ವಿಡಿಯೋ ಮಾಡ್ಕೊಂಬಂದಿದ್ದೆ. ಸೊ ಇದಕ್ಕೂ ಕೂಡ ಅವರು ಅಲೋ ಕೊಡಲಿಲ್ಲ. ಆದರೂ ಹೊರಗಡೆ ಇದೆಯಲ್ಲ ಅಂಥೇಳಿ ಓಕೆ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ವಿಡಿಯೋ ಇದಿಷ್ಟು ಮಾಡಿದ್ದೀನಿ. ಬಟ್ ಒಳಗಡೆ ಮಾತ್ರ ಅಲ್ಲಿರೋವಂಥ ಫ್ರೆಂಚ್ ಆಡಳಿತದವರು ಏನು ಹಿಂದಿನ ಕಾಲದಲ್ಲಿ ರಥಗಳನ್ನು ಯೂಸ್ ಮಾಡ್ತಾ ಇದ್ರಲ್ಲ, ಆ ಒಂದು ಫ್ರೆಂಚ್ ಗವರ್ನರ್ ಯೂಸ್ ಮಾಡ್ತಾ ಇರೋವಂಥ ರಥಗಳು ಇವೆಲ್ಲ ತುಂಬ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ನಿಜವಾಗ್ಲೂ ಎಷ್ಟೆಲ್ಲ ಕಲೆಕ್ಟ್ ಮಾಡಿದ್ರು ಅಂದರೆ ಅಲ್ಲಿರೋ ಕಲ್ಲು ಮಣ್ಣು ನೋಡ್ಬಿಟ್ಟು ಎಷ್ಟೆಲ್ಲ ಅವಶೇಷಗಳಿದಾವ ಅಂತ ಅನಿಸುತ್ತೆ. ಗೈಸ್, ಇವಾಗ ನಾವು ಬಂದಿದ್ದೀವಿ ರಾಕ್ ಬೀಚ್, ಹಿಡನ್ ಬೀಚಿಗೆ ಬಂದಿದ್ದೀವಿ. ಈ ಹಿಡನ್ ಬೀಚ್ನ ಹೇಳ್ಬೇಕಂದ್ರೆ ನೀವು ಸೂರ್ಯಾಸ್ತದ ಸ್ವಲ್ಪ ಮೊದಲು ಹೋಗಬೇಕು. ಇದನ್ನು ನೋಡಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಟೈಮಲ್ಲಿ ಹೋಗಿ ನೀವು ಹೋಗೋದಾದರೆ, ನಾವು ನೈಟ್ ಟೈಮಲ್ಲಿ ಬಂದಿದ್ವಿ, ಅಲ್ಲೇ 7 o'clock ಆಗಿತ್ತು. ಬಟ್ ನೀವು ಹೋಗೋದಾದರೆ ಸೂರ್ಯಾಸ್ತಕ್ಕಿಂತ ಮುಂಚೆ ಹೋಗಿ, ಸ್ವಲ್ಪ ಮುಂಚೆ ಹೋದರೆ ಬೆಟರ್, ತುಂಬ ಚೆನ್ನಾಗಿರುತ್ತೆ ವ್ಯೂ. ಅದಕ್ಕೋಸ್ಕರ ಇದನ್ನು ಪರಿಸರ ಸ್ನೇಹಿ ಅಂತ ಕೂಡ ಕರೀತಾರೆ. ಈ ಬೀಚು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದಾರಂತೆ. ಸೊ ಹಾಗಾಗಿ ಇದನ್ನು ಪರಿಸರ ಸ್ನೇಹಿ ಬೀಚ್ ಅಂತ ಹೇಳ್ತಾ ಇದ್ರು ಅವರು. ಅಷ್ಟೇ ಅಲ್ಲದೆ ಇದು ಸುಮಾರು 10 ಕಿಲೋಮೀಟ್ರಿಂದ, ಪಾಂಡಿಚೇರಿಯಿಂದ 10 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ವೀರಾಪಟ್ಟಣಂ ಅಂತ ಹೇಳಿ ಅಲ್ಲಿರೋವಂಥ ಒಂದು ಪ್ಲೇಸ್ ಇದು. ಇದ್ರ ಹೆಸರು ಬಂದುಬಿಟ್ಟು ಹೇಳಿದ್ನಲ್ಲ, ಹಿಡನ್ ಬೀಚ್ ಅಂತ ಕರೀತಾರೆ. ಓಕೆನಾ. ಇದಕ್ಕೇನು ಅಮೌಂಟ್ ಕಟ್ಟೋ ಹಾಗಿಲ್ಲ, ನೀವು ಅಮೌಂಟ್ ಏನು ಇರೋದಿಲ್ಲ. ಬೀಚಿಗೆ ಹೋಗ್ಬೇಕು, ಕೆಲವೊಂದು ಕಡೆ ಅಮೌಂಟ್ ಪೇ ಮಾಡಬೇಕು, ಕೆಲವೊಂದು ಕಡೆ ಅಮೌಂಟ್ ಪೇ ಮಾಡೋ ಹಾಗಿಲ್ಲ. ಇದಕ್ಕೆ ನೀವು ಬೆಳಗ್ಗೆ 6 ಗಂಟೆಗೆ ಹೋಗ್ಬೋದು ಮತ್ತು ಸಂಜೆ 6 ಗಂಟೆವರೆಗೂ ಅಷ್ಟೇ ಟೈಮಿಂಗ್ಸು. ಅದಕ್ಕಿಂತ ಮೇಲೆ ಹೋದರೆ ಬಿಡೋದಿಲ್ಲ. ನಾವು 7 ಗಂಟೆಗೆ ಹೋದ್ವಿ, ಅಲ್ಲಿ ಒಬ್ಬರು ಕನ್ನಡದವ್ರು ಸಿಕ್ಕರು. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರಿ ಆಯಿತು ಅಂತೇಳಿ ನಮ್ಮನ್ನು ಬಿಟ್ಟರು ನೋಡೋದಕ್ಕೆ. ನೀವು ಬೇರೆಯವರು ಯಾರೇ ಹೋಗೋದಿದ್ದರೆ ಪ್ಲೀಸ್, ನೀವು ಹೋಗೋದಿದ್ದರೆ ಬೇಗ ಹೋಗಿ. ಸ್ವಲ್ಪ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆ ಒಳಗೆ ಮಾತ್ರ ಈ ಒಂದು ಬೀಚ್ ನೋಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಓಕೆನಾ. ನಮಗೆ ಆಗಿರೋ ಥರ ನಿಮಗೂ ಆಗಬಾರ್ದು ಅನ್ನೋ ಪರ್ಪಸ್ಸಿಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಸೂರ್ಯಾಸ್ತಕ್ಕಿಂತ ಮುಂಚೆ ನೋಡಬೇಕು ಅಂತ ಅಲ್ಲಿರೋರು ಹೇಳ್ತಾಯಿದ್ರು. ತುಂಬ ಚೆನ್ನಾಗಿದೆ ಅಂತ ಇದು ಪ್ಲೇಸ್ ಕೂಡ, ಹಿಡನ್ ಬೀಚ್. ಓಕೆನಾ. ಇಷ್ಟು ಹಾಗೆ ಇದನ್ನ ಪರಿಸರ ಸ್ನೇಹಿ ಬೀಚ್ ಅಂತ ಕೂಡ ಹೇಳ್ತಾಯಿದ್ರು. ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ. ಅದೇನೋ ಗೊತ್ತಿಲ್ಲ ನಮಗೆ, ಯಾಕೆಂದರೆ ಕತ್ಲು ಬೇರೆ ಆಗಿತ್ತಲ್ಲ, ನಮಗೆ ಅಷ್ಟು ಗೊತ್ತಾಗಲಿಲ್ಲ. ನೀವು ಹೋಗೋರಿದ್ದರೆ ಸ್ವಲ್ಪ ಸೂರ್ಯಾಸ್ತ ಆಗೋಕ್ಕಿಂತ ಸ್ವಲ್ಪ ಮುಂಚೆನೇ ಹೋಗಿ ಇದನ್ನು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಂತೆ. ಹಾಗೆ ಅಲ್ಲಿ ಬೋಟಿಂಗ್ ಇರುತ್ತೆ ಮತ್ತು ಏನು ಗೇಮ್ಸ್ ಎಲ್ಲ ಇರುತ್ತಂತೆ, ತುಂಬ ಚೆನ್ನಾಗಿ ಪ್ಯಾರಡೈಸು ಏನೇನೋ ಹೇಳಿದರು ಅವರು. ಬಟ್ ನಾವು ಹೋಗಿದ್ದು ಸಂಜೆ ಆಗಿದ್ದರಿಂದ ನಾವೇನೂ ಎಂಜಾಯ್ ಮಾಡಲಿಲ್ಲ, ಜಸ್ಟ್ ನೋಡ್ಕೊಂಡು ಬಂದ್ವಿ ಹೇಗಿದೆ ಅಂತ. ಇದು ಕೂಡ ಬೀಚೇ, ಬಟ್ ಇದ್ರ ಹೆಸರು ಹಿಡನ್ ಬೀಚ್. ಓಕೆನಾ. ಹೇಳಿದ್ನಲ್ಲ, ನಮಗಾಗಿರೋ ಅನುಭವ ಬೇರೆಯವ್ರಿಗೆ ಆಗಬಾರ್ದು ಅನ್ನೋದಷ್ಟೇ. ಯಾಕೆಂದರೆ ನಮಗೂ ಲೇಟ್ ಬೇರೆ ಆಗಿತ್ತು, ಏನೋ ಇಷ್ಟು ನೋಡೋದಕ್ಕೆ ಬಿಟ್ಟಿದ್ದೇ ಹೆಚ್ಚು ಅಲ್ಲಿರೋರು. ಅದು ಕನ್ನಡದವರು ಸಿಕ್ಕಿದ್ರಲ್ಲ, ಅವ್ರು ಹೇಳಿದ್ದಕ್ಕೆ ತುಂಬ ದೂರದಿಂದ ಬಂದಿದ್ದೀವಿ ನಾವು ಅಂದಿದ್ದಕ್ಕೆ ಬಿಟ್ಟರು ಅಷ್ಟೇ. ಹಾಗೆ ನಾನು ನನ್ನ ಮಗ ಇಲ್ಲಿ ಫೋಟೋ ವೀಡಿಯೋಸ್ ತಗೊಂಡಿದ್ದಿದೆ, ಅದನ್ನು ಕೂಡ ಹಾಕಿದ್ದೀನಿ ನೋಡಿ ಹೆಂಗಿದೆ. ಇಲ್ಲೆಲ್ಲ ನಿಂತ್ಕೊಂಡು ನೋಡೋದಕ್ಕೆ ಒಂದು ಸ್ಟೇಜ್ ಥರ ಮಾಡಿದ್ದಾರೆ. ಹಾಗೆ ಇದು ಪ್ರವಾಹ, ತುಂಬ ನೀರಿನ ಅಲೆಗಳು ಜಾಸ್ತಿ ಇದ್ದಾಗ ಇದೆಲ್ಲ ಒಡೆದೋಗಿರೋ ಅಂಥದ್ದು. ಇಷ್ಟು ನಾನು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ. ತುಂಬ ಚೆನ್ನಾಗಿದೆ. ಇಲ್ಲಿ ಪಾರ್ಕ್ ಕೂಡ ಇತ್ತು, ಹೇಳಬೇಕಂದ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರೋಂಥ ಪ್ಲೇಸ್ ಅಂತ ಹೇಳಿದರು ಅವರು. ನಾವು ಸಂಜೆ ಬಂದಿದ್ದಕ್ಕೆ ಆ ಪಾರ್ಕ್ ಒಳಗೆ ಕೂಡ ನಮ್ಮನ್ನು ಬಿಡಲಿಲ್ಲ, ಹೇಳಬೇಕಂದ್ರೆ ಓನ್ಲಿ ಬೀಚ್ ನೋಡ್ಕೊಂಬರ್ಬೇಕು ಅಂತೇಳಿ ಸ್ಟ್ರಿಕ್ಟಾಗಿ ಹೇಳಿದ್ದಕ್ಕೆ ಬೀಚ್ ನೋಡ್ಕೊಂಡು ಹೋದ್ವಿ. ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿತ್ತು, ಗ್ರೀನ್ರಿ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಬೇಗ ಹೋಗಿ ಬೇಗ ಎಂಜಾಯ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ. ನೋಡಿ ಪಾಂಡಿಚೇರಿ ಲೈಟಿಂಗ್ಸ್ ಹೇಗೆ ಕಾಣ್ತಿದೆ ನೋಡಿ. ಇಲ್ಲೆಲ್ಲ ಬರ್ತಿದ್ದಾರೆ ಪಾಪ ವಾಪಸ್ ನಮ್ಮ ಥರನೇ ಅವರು. ಏನು ಲೈಟಿಂಗ್ಸ್ ಎಲ್ಲ ಇದೆ ಅಲ್ಲ, ಇಲ್ಲಿ ಗೇಮ್ಸ್ ಎಲ್ಲ ಇರುತ್ತಂತೆ, ಆಟಾಡೋದಕ್ಕೆ ಗೇಮ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಡೇ ಟೈಮ್ ಬರಬೇಕಿತ್ತು ಅಂತ ಪಾಪ ಇದು ತುಂಬ ಚೆನ್ನಾಗಿರುವಂಥ ಪ್ಲೇಸ್. ನೀವು ಡೇ ಟೈಮಲ್ಲಿ ಬನ್ನಿ, ನೆಕ್ಸ್ಟ್ ಟೈಮ್ ಇನ್ಮೇಲೆ ಇನ್ನೇನು ಹೋಗಲ್ಲ. ನೆಕ್ಸ್ಟ್ ಟೈಮ್ ಮೇ ಬಿ ಒಂದ್ಸಲ ಪ್ಲೇಸಿಗೆ ಇನ್ನೊಂದ್ಸಲ ಹೋಗಲ್ಲ. ಸೊ ಆಲ್ಮೋಸ್ಟ್ ಹಾಗಾಗಿ ಇದು ಲಾಸ್ಟ್. ಹೇಗಿದೆ ನೋಡಿ. ಇಲ್ಲಿ ಲಾಸ್ಟಲ್ಲಿ ಹಿಡನ್ ಬೀಚ್ ಬಗ್ಗೆ ಇನ್ಫಾರ್ಮೇಷನ್ ಬೋರ್ಡಲ್ಲಿ ಎಲ್ಲ ಕಡೆನೂ ಇನ್ಫಾರ್ಮೇಷನ್ ಹಾಕಿದ್ದಾರೆ, ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು.
ಇದು ತಮಿಳ್ನಾಡಿಗೆ ಸೇರಿರುವಂಥ ಪಾಂಡಿಚೇರಿ. ಬೀಚ್ಗಳು ಎಷ್ಟೊಂದಿದೆ. ಈ ಕಡೆ ಕರಾವಳಿ ಪ್ರದೇಶ ಇದೆ ಅನ್ನೋದೇ ನಮಗೆ ಅಷ್ಟು ಐಡಿಯಾಸ್ ಇರಲಿಲ್ಲ. ನೋಡಿ ಎಷ್ಟೆಲ್ಲ ಬೀಚ್ಗಳಿದ್ದಾವೆ. ಲೇಔಟ್ ಮ್ಯಾಪ್ ಅಂತ ಹಾಕಿದ್ದಾರೆ. ಇಡನ್ ಬೀಚಿಂದಿದು ಇದೆಲ್ಲ ಕಾಣಿಸ್ತಿದೆ ಅಲ್ಲ ನೋಡಿ, ಪಾಂಡಿಚೇರಿಯಲ್ಲಿರೋವಂಥ ಇಡನ್ ಬೀಚ್. ಇದೆಲ್ಲ ಮ್ಯಾಪ್ ಇನ್ಫಾರ್ಮೇಷನ್ ಅಲ್ಲಿ ಸುತ್ತಮುತ್ತ ಏನೇನಿದೆ ಅನ್ನೋದಕ್ಕೆ ಈ ಥರ ಎಲ್ಲ ಕಡೆನೂ ಆಲ್ಮೋಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಸೊ ನಾನು ಆ ಒಂದು ಇನ್ಫಾರ್ಮೇಷನಿಂದ ನಿಮಗೆ ಹೇಳಿರೋವಂಥದ್ದು. ಓಕೆನಾ, ಲೇಔಟ್ ಮ್ಯಾಪ್ ಅಂತ ಹೇಳಿಬಿಟ್ಟಿದ್ದಾರೆ ನೋಡಿ. ಗೌರ್ಮೆಂಟ್ ಸರ್ಕಾರದ್ದು ಸಿಂಬಲ್ ಇದೆ, ಸಿಂಹಗಳು ಹೆಂಗೆ ಹೊಳಿತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಬಾಯ್.